ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸುರ್ಣಮಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಅನಿವಾರ್ಯ ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯ ಶಕ್ತಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ನಾವು ಇವತ್ತು ಕೆಲವು ಆತ್ಮಜ್ಞಾನ, ಆತ್ಮಕ್ಕೆ ಸಂಬಂಧಪಟ್ಟಂತಹ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಬಹಳ ಹತ್ತಿರದಿಂದ ಚರ್ಚೆ ಮಾಡೋಣ. ಯಾವುದೋ ವಿಷಯಗಳನ್ನು ಅಂತ ಹೇಳೋದಕ್ಕಿಂತ ಯುದ್ಧ ಅನ್ನುವುದು ಪ್ರತಿಯೊಂದು ಆತ್ಮದ ಬದುಕಿನಲ್ಲಿ ನಡೀತಾ ಇರುವಂತಹ ಒಂದು ಸಂಘರ್ಷ ಅಲ್ವಾ? ಅದರ ಧರ್ಮ ಅಧರ್ಮದ ನಡುವಿನ ಯುದ್ಧ, ಕರ್ಮ ಅಕರ್ಮಗಳ ನಡುವೆ ನಡೀತಾ ಇರುವಂತಹ ಜ್ಞಾನ ಅಜ್ಞಾನಗಳ ನಡುವೆ ನಡೀತಾ ಇರುವಂತಹ ಯುದ್ಧ. ಪ್ರತಿಯೊಂದು ಆತ್ಮಗಳು ಕೂಡ ಆ ಯುದ್ಧದಲ್ಲಿ ಸಿಕ್ಕಿ ನಲಿಗೆ ಹೋಗ್ತಾ ಇದ್ದಾವೆ. ಅದರ ಸಂಕೇತವಾಗಿಯೇ ನಡೆದದ್ದು ಕುರುಕ್ಷೇತ್ರ ಮಹಾಯುದ್ಧ. ಅಂತಹ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆಯನ್ನು ಮಾಡಿದ. ನೋಡಿ, ಇನ್ನೇನು ಯುದ್ಧ ಶುರುವಾಗ್ತದೆ, ಅವನಿಗೆ ಕೂತ್ಕೊಂಡು ಅಧ್ಯಾತ್ಮ ಬೋಧನೆ ಮಾಡೋದು. ನೋಡಪ್ಪ, ಹಿಂಗಲ್ಲ ಹಿಂಗಲ್ಲ. ಇದು ಅಂದ್ರೆ ಅದರ ಅರ್ಥ, ಯುದ್ಧ ಅಂತಂದ್ರೆ ಸಂಪೂರ್ಣವಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಗೀತು, ಏನು ಈ ಜೀವನದಲ್ಲಿ ಏನಿದೆ, ಏನಿಲ್ಲ, ಏನಕ್ಕಾಗಿ ಬದುಕಿರ್ಬೇಕು ನಾನು, ಎಲ್ಲ ಮುಗೀತು, ಏನು ಬೇಡ ನನಗೆ ಅಂತ ಹೇಳಿ ಬಹಳ ಜಿಗುಪ್ಸೆ ಬಂದು ಇನ್ನೇನು ಯಾಕಾದ್ರೂ ನಾನು ಬದುಕಿರಬೇಕು ಅನ್ನುವ ಸ್ಥಿತಿ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲೂ ಒಂದಲ್ಲ ಒಮ್ಮೆ ನಡೆದೇ ಉಂಟು. ಪ್ರತಿಯೊಬ್ಬನೂ ಆ ಹಂತವನ್ನು ತಲುಪ್ತಾನೆ. ಜೀವನ ಎಂಬ ಈ ಸಂಘರ್ಷದಲ್ಲಿ ಒದ್ದಾಡಿ ನಿಲುಕಿ ಕೊನೆಗೆ ಒಮ್ಮೆ ಆ ಒಂದು ಮಟ್ಟವನ್ನು ತಲುಪಿದಾಗ ಅವನಿಗೆ ನಿಜವಾದ ಸತ್ಯ ದರ್ಶನದ, ಯಾಕೆಂದ್ರೆ ತುಂಬಾ ಎಂಜಾಯ್ ಮಾಡ್ತಾ ಇರೋನು, ನಾನು ವಂಡರ್ಲಾ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು ಅನ್ನೋನಿಗೆ ನೀ ಬಾರಪ್ಪ, ನಾನು ಭಗವದ್ಗೀತೆ ಹೇಳ್ತೀನಿ, ನಿನಗೆ ಅಧ್ಯಾತ್ಮ ಹೇಳ್ತೀನಿ ಅಂತಂದ್ರೆ ಅವನು ಕುತ್ಕೊಂಡು ಕೇಳೋದಿಲ್ಲ. ಅವನು ಬಂದು ಅದನ್ನ ಆಲಿಸುವ ಒಂದು ಜ್ಞಾನ ಮತ್ತೆ ವಿವೇಚನೆ, ಸಮಾಧಾನ ಯಾವುದು ಅವನಿಗೆ ಇರಲ್ಲ ಅಲ್ವಾ? ಹೊಟ್ಟೆ ತುಂಬಿದವನಿಗೆ ನೀವು ಎಷ್ಟು ಐಟಮ್ಸ್ ಇದೆ ಬಾ ಊಟ ಅಂತಂದ್ರೆ ಅವನು ಬರೋದಿಲ್ಲ. ಆಗಷ್ಟೇ ಊಟ ಮಾಡಿದವನು, ಹೊಟ್ಟೆ ತುಂಬಿದವನು, ಅವನಿಗೆ ಊಟ ಮಾಡಿಸಿ ಅವನಿಗೆ ತೃಪ್ತಿ ಮಾಡಿಸ್ಲಿಕ್ಕಾಗಲ್ಲ. ಮತ್ತೆ ಬಹಳ ಹೊಟ್ಟೆ ಹಸ್ತಿದೆ, 2-3 ದಿನದಿಂದ ಊಟ ಮಾಡಿಲ್ಲ, ಆಯ್ತಾ, ಅವನಿಗೆ ಎಲ್ಲಾದ್ರೂ ಒಂದಿಷ್ಟು ಅನ್ನ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದ. ನಿನ್ನೆ ಮಾಡಿದ ಒಂದು ಸ್ವಲ್ಪ ಅನ್ನ ಇತ್ತು, ಅದಕ್ಕೆ ಸ್ವಲ್ಪ ಹುಳಿ ಮಿಕ್ಸ್ ಮಾಡಿ ಒಂದು ಚಿತ್ರಾನ್ನ ಮಾಡಿಕೊಟ್ರಿ, ಅದೇನೋ ಬಿಸಿ ಇಲ್ಲ ಏನಿಲ್ಲ, ಅವನಿಗೆ ಸಿಕ್ಕರೆ ಸಾಕಾಗಿತ್ತು, ಅದನ್ನ ತಿಂದ. ಎಷ್ಟು ಖುಷಿ ಇರ್ತದೆ ಅವನ ಮನಸ್ಸಿನಲ್ಲಿ, ಅವನ ಭಾವನೆಯಲ್ಲಿ. ಅಮೃತ ಸಿಕ್ಕಂಗಾಯ್ತು, ಪಂಚಭಕ್ಷ ಪರಮಾನ್ನಕ್ಕೂ ಮೀರಿದಂತ ಆನಂದ ಅವನಿಗೆ ಆಗ್ತಾ ಇದೆ. ಅಂದ್ರೆ ಹಸಿವೆ ಇದ್ದವನಿಗೆ ಅದರ ಜ್ಞಾನದ ಅರ್ಥ ಆಗ್ತದೆ. ಯಾರಿಗೆ ಆ ತುಡಿತ ಇರ್ತದೆ, ಆ ಜ್ಞಾನದ ತುಡಿತ, ಅವಶ್ಯಕತೆಯ ತುಡಿತ ಇರ್ತದೆ, ಅವರಿಗೆ ಬೋಧನೆ ಮಾಡಿದ ಅದನ್ನು ಅವರು ತಗೊಳ್ತಾರೆ. ಹಾಗೆ ಯಾರು ಸಂಘರ್ಷದಲ್ಲಿ ಜೀವನದಲ್ಲಿ ನಲಿಗೆ ಹೋಗ್ತಾ ಇರ್ತಾರೆ, ಅಯ್ಯೋ ಸಾಕಪ್ಪ ಜೀವನ ಇನ್ನೇನಿದೆ ಅನ್ನುವಂತ ನಲಿಗೆ ಹೋಗುವಂತ ಸಂದರ್ಭದಲ್ಲಿ, ಅಂತಹ ಸಮಯದಲ್ಲಿ ನಾವೆಲ್ಲರೂ ಯಾವುದನ್ನು ಓದಬೇಕು ಅಂತಂದ್ರೆ ಭಗವದ್ಗೀತೆಯನ್ನ. ಅದಾಗಿಯೂ ಕೂಡ ಅದನ್ನ ಬೋಧನೆ ಮಾಡಿ ಭಗವದ್ಗೀತೆ. ಕೊನೆಗೆ ಒಮ್ಮೆ ಕೃಷ್ಣ ಏಕಾಂತದಲ್ಲಿ ತಾನು ಕೂರಿದ್ದಾನೆ. ಎಲ್ಲ ಕುರುಕ್ಷೇತ್ರ ಮಹಾಯುದ್ಧ ನಡೆದು ಹೋಗಿದೆ, ಯುದ್ಧ ಎಲ್ಲ ಮುಗಿದು ಇನ್ನೇನು ಎಲ್ಲ ಪಾಂಡವರು ರಾಜ್ಯಭಾರ ಮಾಡ್ತಾ ಇದ್ದಾರೆ. ಹೀಗೆ ಒಮ್ಮೆ ಕೃಷ್ಣ ಏಕಾಂತದಲ್ಲಿ ಕೂತಾಗ ಅರ್ಜುನ ಬಂದು, ಯಾಕೆಂದ್ರೆ ಈಗಾಗಲೇ ಅವನಿಗೆ ಭಗವದ್ಗೀತೆಯ ದರ್ಶನ ಆಗಿದೆ, ಆದ್ರೆ ಅವತ್ತು ಬಹಳ ಟೆನ್ಷನ್ ಅಲ್ಲಿದ್ದ. ಪಾಪ ಅವನಿಗೆ ಒಟ್ಟಿನಲ್ಲಿ ಆ ಟೈಮಲ್ಲಿ ಏನೋ ಅವನು ಹೇಳಿದ, ಇವನೇನೋ ಕೇಳಿದ. ಆ ಟೈಮಲ್ಲಿ ವಿಶ್ವರೂಪ ದರ್ಶನವಾಯಿತು, ಎಲ್ಲವೂ ಆಯ್ತು, ಹೌದು. ಪುನಃ ಬಂದು ಕೇಳಿದ ಅರ್ಜುನ ಏನಂದ್ರೆ, ನಿಜವಾಗ್ಲೂ ಕೃಷ್ಣ ಅವತ್ತು ನೀನು ಹೇಳಿದೆ, ಎಂತ ಅದ್ಭುತವಾದ ಜ್ಞಾನ, ಅದನ್ನ ನಾನು ಮತ್ತೆ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಆ ಜ್ಞಾನವನ್ನು ನೀನು ಮತ್ತೆ ಹೇಳಿದ, ಅವತ್ತು ನೀನು ಬೋಧನೆ ಮಾಡಿದೆ ಅಲ್ವಾ ಭಗವದ್ಗೀತೆಯನ್ನ,
ಅದನ್ನ ನಾನು ಮತ್ತೆ ಪುನಃ ಹೇಳು. ನಾನು ಈಗ ಕೇಳು, ಯಾಕೆಂದ್ರೆ ಅವತ್ತು ಟೆನ್ಷನ್ ಇತ್ತು ತುಂಬಾ. ಏನೇನೋ ಆಗ್ತಾ ಇದೆ, ಈ ಕಡೆ ಯುದ್ಧ ಮಾಡಬೇಕು. ಹಾ, ನಮ್ಮದ ಬಹಳ 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 ನಮಗೆ ಹ್ಮ್ ಏನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಆದ್ರೆ ಇವತ್ತು ಹಾಗಿಲ್ಲ, ನಾನು ಬಹಳ ಫ್ರೀ ಆಗಿದ್ದೀನಿ, ಆರಾಮಾಗಿದ್ದೀನಿ. ನೀವು ಏನ್ ಹೇಳಿದ್ರು ಅದನ್ನ ಕ್ಯಾಚ್ ಮಾಡೋ ಕೆಪಾಸಿಟಿ ಇದೆ ನನಗೆ. ಪುನಃ ನನಗೆ ಆ ಗೀತೆ ನೆನಪಿದೆ. ಹಾಗೆ ಕೃಷ್ಣ ಹೇಳಿದ ಹಾಗೆ ಪದೇ ಪದೇ ಹೇಳಿದ್ರೆ ಅದಕ್ಕೆ ಮರ್ಯಾದೆ ಇರಲ್ಲ. ಆದ್ರೆ ನೀನು ಬಹಳ ಖುಷಿಯಿಂದ ಕೇಳ್ತಾ ಇದ್ದೀಯಾ, ಯಾಕೆಂದ್ರೆ ಅಪಹಾಪಿ ಅಂದ್ರೆ ನಿನ್ನಲ್ಲಿ ನೀನು ಯೋಗ್ಯ ಇದ್ದೀಯಾ, ಮತ್ತೆ ನಿನಗೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ಇದೆ. ಹಾಗಾಗಿ ನಿನಗೆ ಹೇಳ್ತೀನಿ ಏನು ಅಂತಂದ್ರೆ, ಅವತ್ತು ಹೇಳಿದ್ದೇನೆ ಹೇಳೋಲ್ಲ, ಅವತ್ತು ಹೇಳಕ್ ಆಗದೆ ಇರೋದನ್ನ ಇವತ್ತು ಹೇಳ್ತೀನಿ ಅಂತ ಹೇಳಿ ಕೃಷ್ಣ ಪುನಃ ಅರ್ಜುನನ ಕರೆಸಿಕೊಂಡು ಬೋಧನೆಯನ್ನು ಮಾಡಿದ. ಹಾಗಾಗಿ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಅರ್ಜುನನಿಗೆ ಮಾಡಿದ ಬೋಧನೆ ಭಗವದ್ಗೀತಾ ಬೋಧನೆ. ಅಂದ್ರೆ ನಂತರ ಪುನಃ ಒಮ್ಮೆ ಅರ್ಜುನನಿಗೆ ಕೃಷ್ಣ ತಾನು ಬೋಧನೆಯನ್ನು ಮಾಡಿದ, ಅದನ್ನ ಉತ್ತರ ಗೀತಾ ಅಂತ ಹೇಳಿ ಕರೀತೇವೆ. ಉತ್ತರ ಗೀತಾ ಅಂದ್ರೆ ನಂತರ, ಗೀತೆಯ ನಂತರ ಮತ್ತೆ ಪುನಃ ಉಪದೇಶ ಮಾಡಿದ್ದು. ಇನ್ನೂ ಒಂದು ಗೀತೆ ಬರ್ತದೆ, ಉದ್ಧವ ಗೀತೆ ಅಂತ ಹೇಳಿ. ಉದ್ಧವನಿಗೆ ಕೃಷ್ಣ ಮಾಡಿದಂತಹ ಉಪದೇಶ ಅದು ಭಾಗವತದಲ್ಲಿ ಬರ್ತದೆ, ಇದು ಮಹಾಭಾರತದಲ್ಲಿ ಬರುವಂಥದ್ದು. ಹಾಗೆ ಕೃಷ್ಣ ಕೃಷ್ಣನ ಬೋಧನೆಗಳು, ಅದನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂದ್ರೆ ಯಾರ್ಯಾರೋ ಮಾಡಿದ ಬೋಧನೆಗಳಿಗಿಂತ ನಿರಾಳವಾಗಿ ಆ ಪರಮಾತ್ಮನಿಂದ ಬಂದ ಬೋಧನೆಯನ್ನು ಕೇಳೋದ್ರಿಂದ ನಮಗೆ ಸಂಪೂರ್ಣ ಆತ್ಮಜ್ಞಾನದ ಅರಿವಾಗ್ತದೆ. ಅರ್ಜುನ ಅತ್ಯಂತ ಜಿಜ್ಞಾಸೆಯಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾವ ವಿಧವಾದ ಭೇದಗಳೂ ಇಲ್ಲದೆ ಒಂದಾಗಿ ಇರುವುದು, ಯಾವ ವಿಧವಾದ ಭೇದವೂ ಇಲ್ಲದೆ ಒಂದಾಗಿರುವಂಥದ್ದು, ಸಮಸ್ತ ಸೃಷ್ಟಿಗೆ ಅಂತರ್ಭೂತವಾದದ್ದು, ಮೂಲವಾದ ಅವ್ಯಕ್ತ ಮೂಲ ಚೈತನ್ಯ ಯಾವುದಾಗಿದೆ ಅದೇ ಪರಬ್ರಹ್ಮ, ಬ್ರಹ್ಮ ಪದಾರ್ಥ, ಅವನನ್ನ ನಾವೇನಂತ ಕರಿತೇವೆ? ಪರಮಾತ್ಮ, ಸರ್ವಾತ್ಮ, ಬ್ರಹ್ಮಾತ್ಮ. ಯಾಕೆಂದ್ರೆ ಈಗಾಗ್ಲೇ ಅವನಿಗೆ ಭಗವದ್ಗೀತೆಯನ್ನ ಕೇಳಿ ಅವನಿಗೆ ಏನು ಗೊತ್ತಿಲ್ಲ ಅನ್ನೋ ಸ್ಥಿತಿಯಲ್ಲೇನಿಲ್ಲ. ಈಗಾಗಲೇ ಅವನಲ್ಲಿ ಅಖಂಡವಾದ ಜ್ಞಾನ ಬಂದಿದೆ. ಭಗವದ್ಗೀತೆಯನ್ನ ಕೇಳಿದಂತಹ ಜ್ಞಾನ ಅವನಲ್ಲಿ ಕೂತಿದೆ. ಆ ಜ್ಞಾನವನ್ನ ಅರಿತಾಗಿಯೂ ಕೂಡ ಅವನಿಗೆ ಇನ್ನೂ ಏನೋ ತಿಳ್ಕೊಳ್ಬೇಕು ಅನ್ನುವ ಒಂದು ಹಂಬಲ, ಜಿಜ್ಞಾಸೆ ಅವನಲ್ಲಿ ಮೂಡ್ತಾ ಇದೆ. ಅದನ್ನ ಮೀರಿದಂತ ಜ್ಞಾನವನ್ನ ಕೇಳ್ತಾ ಇದ್ದಾನೆ. ಭಗವದ್ಗೀತೆಯನ್ನು ಕೂಡ, ಭಗವದ್ಗೀತೆಯನ್ನು ತಿಳಿದು ಅರಗಿಸಿಕೊಂಡವನು, ಅದಾಗಿಯೂ ಕೂಡ ನಾನು ಏನಾದ್ರೂ ತಿಳ್ಕೊಳ್ಳೋದಿದೆಯಾ, ಅದಾಗಿಯೂ ಮತ್ತೆ ತಿಳ್ಕೊಳ್ಬೇಕಲ್ಲ, ಅಲ್ಲಿಗೆ ಮುಗಿಲಿಲ್ಲ ಅಂತ ಹೇಳಿ ಅವನು ಕೇಳ್ತಾ ಇದ್ದಾನೆ. ಹಾಗಾಗಿ ಈಗಾಗಲೇ ಅವನಿಗೆ ಅರಿವಿದೆ. ಆ ಜ್ಞಾನದ ಆಧಾರದ ಮೇಲೆ ಹೇಳ್ತಾ ಇದ್ದಾನೆ. ಆಕಾಶವೆಲ್ಲ ಒಂದಾಗಿ ಏಕರೂಪವಾಗಿ ಅವೀವಕಂ ಚ ಭೂತೇಶು ವಿಭಕ್ತಾಕಾವಿಚವಸ್ಥಿತಂ ಭೂತವತ್ ಸತ್ಯ ತಜ್ಞೇಯಂ ರಹಿಷ್ಣು ರವವಿಷ್ಣು ಚ. ಆಕಾಶವೆಲ್ಲ ಒಂದಾಗಿ ಏಕರೂಪವಾಗಿ ಭುಜಿಸಿರುವ ಪರಿಪೂರ್ಣವಾದ ಸರ್ವಾತ್ಮ ಯಾವುದೋ ಅದೇ ಈ ಸಕಲ ಚರಾಚರ ಭೂತಕೋಟಿಗಳಿಗೆ ವಿಭಜನೆ ಮಾಡಿದಂತೆ ಕಾಣಿಸ್ತಾ ಇದೆ. ಅಂದ್ರೆ ಈ ಸಕಲ ಚರಾಚರ ಜೀವರಾಶಿಗಳ ಸೃಷ್ಟಿಕರ್ತ ಬ್ರಹ್ಮ. ಆ ಆ ಬ್ರಹ್ಮ, ಯಾರು ಆ ಬ್ರಹ್ಮ? ಅವನೇ ವಿಷ್ಣು ಆಗಿದ್ದಾನೆ. ಲಯಕಾರನ ಆ ವಿಷ್ಣು, ಆ ಬ್ರಹ್ಮನಿಗೂ ಲಯಕಾರನಾದ ಹರನಿಗೂ ಕೂಡ ತಿಳಿಯಲಾಗದಂತಹ ಬ್ರಹ್ಮಾತ್ಮನಾಗಿದ್ದಾನೆ. ಸಮಸ್ತ ಸೃಷ್ಟಿಗೆ ಅಂತರ್ಭೂತವಾದಂತಹ ಮೂಲವಾದ ಅವ್ಯಕ್ತ ಮೂಲ ಚೈತನ್ಯ ಯಾವುದಾಗಿದೆಯೋ ಅದನ್ನೇ ಪರಬ್ರಹ್ಮ, ಬ್ರಹ್ಮ ಪದಾರ್ಥ, ಪರಮಾತ್ಮ, ಸರ್ವಾತ್ಮ, ಬ್ರಹ್ಮಾತ್ಮ. ಅದು ಅಖಂಡವಾದದ್ದು, ಅನಂತವಾದದ್ದು, ಶಾಶ್ವತವಾದದ್ದು, ಅವ್ಯಕ್ತವಾಗಿರುವುದು, ಗುಣರಹಿತವಾಗಿರುವುದು, ಸರ್ವ ವ್ಯಾಪಕವಾಗಿರುವಂಥದ್ದು, ಊಹಾತೀತವಾಗಿರುವಂಥದ್ದು. ಆ ತರಹ ಸರ್ವಾತ್ಮ ಅನುಗ್ರಹಿಸುವುದೇ, ಅವನನ್ನ ಅರ್ಥ ಮಾಡಿಕೊಳ್ಳುವುದೇ ಮಾನವನ ಪರಮಾವಧಿ. ಮಾನವನ ನಿಜವಾದ ಸಮಯ ಯಾವುದು, ಅವನ ನಿಜವಾದ ಗುರಿ ಯಾವುದು, ಉದ್ದೇಶ ಯಾವುದು? ಆ ಸರ್ವಾತ್ಮನನ್ನ ಅರಿತುಕೊಳ್ಳಬೇಕು. ಅದು ಅಷ್ಟು ಸುಲಭ ಇಲ್ಲ. ದೇವರನ್ನ ಅರ್ಥ ಮಾಡಿಸುವುದು ಅಷ್ಟು ಸುಲಭ ಇಲ್ಲ. ದೇವರನ್ನು ಅರ್ಥ ಮಾಡಿಕೊಳ್ಳುವುದು ಅದಂತೂ ಸುಲಭದ ಮಾತೇ ಅಲ್ಲ. ಹ? ಅದಕ್ಕೆ ಭಾಗವತ ಇದು ಗೀತೆಯಲ್ಲಿ ಬರ್ತದೆ. ಕೃಷ್ಣ ಹೇಳ್ತಾನೆ, ದೇವರನ್ನ ಕಂಡವರು ಹೇಗಿರ್ತಾರೆ ಅಂತ ಹೇಳಿ, ಅವನ ಗುಣಲಕ್ಷಣಗಳೇನು ಅಂತ ಹೇಳಿ ಅರ್ಜುನ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ದೇವರನ್ನ ಕಂಡವರನ್ನ ಹೋಗಿ ನೀವು ದೇವರು ನೋಡಿದೀರಾ, ಅವನು ಹೇಗಿದ್ದಾನೆ ದೇವರು ಅಂತ ಹೋಗಿ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ? ನಾವು ಫೋಟೋದಲ್ಲೆಲ್ಲ ನೋಡಿರ್ತೀವಲ್ಲ ದೇವರು, ಅವನು 4 ಕೈ ಇಟ್ಕೊಂಡಿದ್ದಾನೆ, ಶಂಖ ಚಕ್ರ ಗದಾಧಾರಿಯಾಗಿದ್ದಾನೆ, ಯಾವುದನ್ನು ಹೇಳದಂತೆ ಅವ್ರೇನ್ ಹೇಳ್ತಾರೆ? ಅದೊಂದು ಅದ್ಭುತ, ಅದೊಂದು ಅದ್ಭುತ. ಅದನ್ನ ನಾನು ವರ್ಣನೆ
ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಆಶ್ಚರ್ಯ, ಅದೊಂದು ಅದ್ಭುತ. ಅದ್ಭುತ ಅಂದ್ರೆ ಎಂತ ಅದ್ಭುತ? ನೀನೊಂದ್ಸರಿ ನೋಡು, ಅವಾಗ ಗೊತ್ತಾಗ್ತದೆ. ನಾನು ಹೇಳಿದ್ರೆ ಅರ್ಥ ಆಗೋದು. ನಾನು ಜೇನುತುಪ್ಪ ತಿಂದೆ, ಬಹಳ ಸಿಹಿ ಆಗಿತ್ತು. ಸಿಹಿ ಅಂದ್ರೆ ಅದೆಷ್ಟು ಸಿಹಿ, ನೀನೊಂದ್ಸರಿ ತಿಂದು ನೋಡು ಗೊತ್ತಾಗ್ತದೆ. ಅಲ್ಲ, ಈ ಒಮ್ಮೆಯೂ ಜೇನುತುಪ್ಪ ತಿನ್ನದವನಿಗೆ, ಒಮ್ಮೆಯೂ ಸಿಹಿಯ ರುಚಿಯನ್ನ ನೋಡದವನಿಗೆ ರುಚಿಯನ್ನ ನಾವು ಹೇಗೆ ಅರ್ಥ ಮಾಡಿಸ್ಲಿಕ್ಕಾಗ್ತದೆ? ಅಲ್ವಾ? ಬಹಳ ಬಹಳ ನೋಡಪ್ಪ, ಬಹಳ ರುಚಿ ಇರ್ತದೆ. ಬಹಳ ರುಚಿ ಅಂದ್ರೆ ಎಷ್ಟು ರುಚಿ? ಒಮ್ಮೆ ತಿಂದು ನೋಡು ಗೊತ್ತಾಗ್ತದೆ ಅಲ್ವಾ? ತಿಂದಾಗಲೇ ಅವನಿಗೆ ಗೊತ್ತಾಗೋದು. ಹಾಗೆ ಆ ಬ್ರಹ್ಮ ಪದಾರ್ಥವನ್ನು ನಾವು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದೊಂದು ಅದ್ಭುತ, ಅದೊಂದು ಆಶ್ಚರ್ಯ. ಅದನ್ನ ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ದೇವರಿಗೆ ಒಂದು ಹೆಸರಿದೆ, ಏನು ಅಂದ್ರೆ ಅಲ್ಲಾ ಅಂತ. ಅಲ್ಲಾಹು. ದೇವರಿಗೆ ಅಲ್ಲಾಹು ಅಂತ ಯಾಕೆ ಹೆಸರು ಗೊತ್ತು? ಅವನು ಯಾವುದೂ ಅಲ್ಲ ಅಂತ. ಅದ ಅದಲ್ಲ, ಇದಲ್ಲ, ಹಾಗ ಹಾಗಲ್ಲ, ಹೀಗಲ್ಲ. ನೀವು ಯಾವುದಕ್ಕೂ ಕಲ್ಪನೆ ಮಾಡಿ ವರ್ಣನೆ ಮಾಡಿದರೂ ಎಲ್ಲವನ್ನ ತೆಗಿತಾ ಲಾಸ್ಟಿಗೆ ಏನೋ ಅದೇ ಪರಮಾತ್ಮ. ಅಂದ್ರೆ ಅವನನ್ನ ನಾವು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪರಮಾತ್ಮ, ಅವನನ್ನ ತಿಳಿದುಕೊಳ್ಳಬೇಕು ಪ್ರತಿಯೊಬ್ಬ ಮನುಷ್ಯ. ಅದು ಅವನ ಜೀವನದ ಅತಿ ಮುಖ್ಯವಾದಂತಹ ಅತಿ ಮುಖ್ಯವಾದಂತಹ ಧರ್ಮ. ಹಾಗಾಗಿ ಮತ್ತೆ ಪುನಃ ಕೇಳ್ತಾ ಇದ್ದಾನೆ, ಯಾವುದನ್ನ ಹೊಂದಿದನೋ, ಯಾವುದೇ ಒಬ್ಬ ವ್ಯಕ್ತಿ ಯಾವುದನ್ನ ಹೊಂದಿದ ಮೇಲೂ ಕೂಡ, ಅಂದ್ರೆ ಯಾವುದನ್ನ ತಿಳ್ಕೊಂಡ ಮೇಲೂ ಕೂಡ ಅದರನ್ನು ಮೀರಿ ಇನ್ನೂ ಏನಾದ್ರೂ ಹೊಂದಬೇಕಂತ ಯಾವುದೂ ಇಲ್ಲವೋ? ಅಂದ್ರೆ ಅವನು ಹೊಂದಿ ಆಯ್ತು, ಅದಕ್ಕಿಂತ ಮೀರಿ ಹೊಂದಬೇಕಾದದ್ದು ಯಾವುದೂ ಇಲ್ಲ ಅಂತ ಏನಾದ್ರೂ ಇದ್ರೆ, ಯಾವುದನ್ನ ನೋಡಿಯೂ ಕೂಡ, ಯಾವುದೋ ಒಂದು ನೋಡಿದ್ಮೇಲೆ ಮುಗೀತು, ಅದಕ್ಕಿಂತ ಮತ್ತಿನ್ನು ನೋಡ್ಬೇಕಾದದ್ದು ಯಾವುದೂ ಇಲ್ಲ. ಯಾವುದನ್ನು ತಿಳ್ಕೊಂಡ್ಮೇಲೆ ಮುಗೀತು, ಅದಕ್ಕೂ ಮತ್ತೆ ಮೀರಿ ತಿಳ್ಕೊಳ್ಬೇಕಾದದ್ದು ಯಾವುದೂ ಇಲ್ಲ. ಯಾವುದೋ ಒಂದು ಸುಖವನ್ನು ಅನುಭವಿಸಿದ, ಆ ಸುಖವನ್ನು ಮೀರಿದ ಸುಖ ಇನ್ನೊಂದು ಅನ್ನುವುದಿಲ್ಲ. ಯಾವುದೋ ಒಂದು ಜ್ಞಾನವನ್ನು ತಿಳಿದ, ಆ ಜ್ಞಾನಕ್ಕೂ ಮೀರಿದ ಇನ್ನೊಂದು ಜ್ಞಾನ ಅನ್ನೋದಿಲ್ಲ. ಅಂತಹ ಯಾವುದಾದ್ರೂ ಒಂದು ವ್ಯವಸ್ಥೆ ಇದೆಯಾ? ಮತ್ತೆ ಅದನ್ನೆಲ್ಲ ತಿಳ್ಕೊಂಡ ಮೇಲೂ ಕೂಡ ಯಾವುದಾದ್ರೂ ಒಂದು ವ್ಯವಸ್ಥೆ ಇದೆಯಾ ಅಂತಂದ್ರೆ ಅದೇ ಪರಬ್ರಹ್ಮ, ಬ್ರಹ್ಮಾತ್ಮ, ಸರ್ವಾತ್ಮ. ಆ ಪರಬ್ರಹ್ಮನನ್ನು ನೋಡುವುದೇ ಅದಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ. ಪರಬ್ರಹ್ಮನನ್ನು ನೋಡಿದ ಆಮೇಲೆ ಮತ್ತೆ ನೋಡೋದು ಅವನು ಯಾವುದೂ ಇಲ್ಲ. ಅವನನ್ನು ತಿಳ್ಕೊಂಡ, ಅದಕ್ಕೂ ಮೀರಿ ತಿಳ್ಕೊಳ್ಬೇಕಾದದ್ದು ಯಾವುದೂ ಇಲ್ಲ. ಅವನನ್ನು ಅನುಭವಿಸಿದ, ಅವನಿಂದ ಆ ಸುಖವನ್ನ ಅನುಭವಿಸಿದ, ಅದಕ್ಕೂ ಮೀರಿದ ಸುಖ ಯಾವುದೂ ಇಲ್ಲ. ಅಂತಹ ಪರಮಾತ್ಮ, ಬ್ರಹ್ಮಾತ್ಮ, ಸರ್ವಾತ್ಮ ಯಾವ ಜ್ಞಾನದಿಂದ ಕೂಡಲೇ ಮುಕ್ತಿ ಉಂಟಾಗ್ತದೆ, ಯಾವುದನ್ನ ಮನಸ್ಸು, ವಾಕು, ತರ್ಕಗಳಿಂದ ತಿಳಿದುಕೊಳ್ಳಲಾಕ ಸಾಧ್ಯ ಇಲ್ಲವೋ, ಯಾವುದನ್ನ ಪ್ರಮಾಣಗಳಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲವೋ, ಯಾವುದು ಇತರ ಸಾಧನೆಗಳ ಸ್ವಾಧೀನದಲ್ಲಿ ಇಲ್ಲವೋ, ಯಾವುದು ಈ ಜಗತ್ತುಗಳ ಒಂದು ಸೃಷ್ಟಿಗೆ ಕಾರಣವಾಗಿದೆಯೋ, ಯಾವುದು ಈ ಜಗತ್ತಿನ 24 ತತ್ವಗಳಿಗೆ ಕಾರಣಭೂತವಾದ ಆಕಾಶವನ್ನೆಲ್ಲ ಆವರಿಸಿದೆಯೋ, ನಾದ ಬಿಂದು ಕಾಲಾತೀತಗಳಿಗೆ, ಸಾವು ಹುಟ್ಟುಗಳಿಗೆ, ಬಂಧ ಮೋಕ್ಷಗಳಿಗೆ ಕೈಗೆಟುವುದಿಲ್ಲವೋ, ಯಾವುದು ತಮೋರಹಿತವಾಗಿದೆ, ಯಾವುದು ತ್ರಿಗುಣಗಳಿಗೆ ಕೈಗೆ ಎಟಕಲಾರದ್ದು, ಯಾವುದನ್ನ ಮನಸ್ಸಿನಿಂದಾಗಲಿ ಕಣ್ಣಿನಿಂದಾಗಲಿ ನೋಡಲಿಕ್ಕೆ ಸಾಧ್ಯ ಇಲ್ಲವೋ, ಯಾವುದನ್ನ ಕೇವಲ ಜ್ಞಾನದಿಂದ ಮಾತ್ರ ತಿಳಿದುಕೊಳ್ಳಬಲ್ಲೆವು. ಕೇವಲ ನಮ್ಮ ಹೃದಯ ಪದ್ಮವು ಮಧ್ಯದಲ್ಲಿ ಪರಿಶುದ್ಧವಾದ, ಶಾಂತವಾದ, ನಿರ್ಮಲವಾದ, ಮೋಕ್ಷ ಸ್ವರೂಪವಾದ, ಆ ಪರಬ್ರಹ್ಮ ಸ್ವರೂಪವಾದ, ಸರ್ವಾತ್ಮವಾದ, ಏಕೈಕವಾದ ಯಾವ ಜ್ಞಾನವನ್ನು ತಿಳಿದುಕೊಂಡರೆ ಮುಕ್ತಿ ಹೊಂದಬಹುದು, ಆ ತರಹದ ಜ್ಞಾನವನ್ನು ನನಗೆ ಉಪದೇಶ ಮಾಡು ಕೇಶವ. ಅಂತಹ ಜ್ಞಾನವನ್ನು ನನಗೆ ಕೊಡು. ಯಾಕೆಂದ್ರೆ ಸುಮ್ಮನೆ ಏನೇನೋ ಕೇಳಿ ಏನೇನೋ ತಿಳ್ಕೊಂಡು ಏನು ಪ್ರಯೋಜನ ಅಲ್ವಾ? ತಿಳ್ಕೊಂಡ್ಮೇಲೆ ಮತ್ತೆ ಅದನ್ನು ಇನ್ನೊಂದು ತಿಳ್ಕೊಳ್ಳುವಂಥದ್ದು ಯಾವುದೂ ಇರಬಾರ್ದು. ಕಲ್ತ ಮೇಲೆ ಅದಕ್ಕಿಂತ ಮೀರಿ ಇನ್ನೊಂದು ಕಲಿಯುವಂಥದ್ದು ಏನೂ ಇರಬಾರ್ದು. ಮಾಡಿದ ಮೇಲೆ ಅದಕ್ಕಿಂತ ಇನ್ನೊಂದು ಮಾಡುವಂಥದ್ದು ಏನೇ ಇರ್ಬೋದು, ಹಾಗೆ ಮಾಡಬಹುದು ಅಲ್ವಾ? ಅಂಥದ್ದೇನಾದ್ರೂ ಇದೆಯಾ? ಆ ಜ್ಞಾನವನ್ನು ನನಗೆ ಉಪದೇಶ ಮಾಡಿ. ಸರ್ವ ಪ್ರಾಣಿಗಳ ಹೃದಯದಲ್ಲಿ ವಿಶೇಷವಾಗಿ ಇದ್ದು ಮಾಯೆಗೆ ಅತ್ಯಂತ ಪರವಾದ ಜ್ಞಾನವೇ ಸ್ವರೂಪವಾಗಿ ಉಂಟಾಗಿರುವ, ತಿಳಿದುಕೊಳ್ಳಬೇಕಾದ, ಜ್ಞಾನದಿಂದಲೇ ಹೊಂದಬೇಕಾದ ಬ್ರಹ್ಮಾತ್ಮ, ಜ್ಯೋತಿಗಳಿಗೆ ಜ್ಯೋತಿಯಾದ ಆ ಪರಮಜ್ಯೋತಿಯ ಬಗ್ಗೆ ನಮಗೆ ತಿಳಿಸು. ಜ್ಯೋತಿಗಳಿಗೆ ಜ್ಯೋತಿ, ಪ್ರತಿಯೊಂದು ಜ್ಯೋತಿಗಳಿಗೆ ಜ್ಯೋತಿ ಅಂದ್ರೇನು?
ಎಲ್ಲ ಆತ್ಮಗಳು ಒಂದೊಂದು ಜ್ಯೋತಿ. ಆ ಆತ್ಮಗಳಿಗೆ ಎಲ್ಲ ಜ್ಯೋತಿಯಾದ ಆ ಪರಂಜ್ಯೋತಿ, ಆ ಪರಂಜ್ಯೋತಿಯನ್ನು ತಿಳಿಸು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಬಾಹುಬಲ ಸಂಪನ್ನನಾದ ಓ ಅರ್ಜುನ, ನಿನ್ನ ಬುದ್ಧಿ ತುಂಬಾ ತುಂಬಾ ಕರೆಕ್ಟ್ ಆಗಿದೆ. ಅಂದ್ರೆ ತುಂಬಾ ಅವೇರ್ನೆಸ್ ಅಲ್ಲಿದ್ದೀನಿ. ಯಾಕೆಂದ್ರೆ ನಿಜವಾಗ್ಲೂ ನಾನು ಸಿಕ್ಕಿದ್ದೀನಿ ಅಂತ ಹೇಳಿ ನೀನು ಸುಮ್ಮನೆ ನನ್ನ ಹತ್ರ ತಲೆಯಾಟೆ ಮಾತಾಡ್ತಾ ಇಲ್ಲ. ನೀನು ಮತ್ತೆ ಆತ್ಮತತ್ವದ ಬಗ್ಗೆ ಕೇಳ್ತಾ ಇದ್ದೀಯ, ಆತ್ಮದ ಬಗ್ಗೆ ಕೇಳ್ತಾ ಇದ್ದೀಯ. ನನಗೆ ಆತ್ಮದ ಬಗ್ಗೆ ಕೇಳುವವನು, ತಿಳಿದುಕೊಳ್ಳುವವನು ಅಂತಂದ್ರೆ ಅತ್ಯಂತ ಪರಮ ಪ್ರಿಯ. ಅವನು ಯಾರೇ ಬಂದು ನನ್ನ ಹತ್ರ ಕೇಳಿದ್ರು ನಾನು ಅವನಿಗೆ ಗೊತ್ತಿಲ್ಲ ಅಂತ ಹೇಳೋದೇ ಇಲ್ಲ. ಆದ್ರೆ ನೀನು, ಅದರಲ್ಲೂ ನೀನು ಸಾಮಾನ್ಯ ಮನುಷ್ಯ ಅಲ್ವೇ ಅಲ್ಲ, ಅಲ್ವಾ? ಎಲ್ಲ ಜ್ಞಾನಿಗಳಿಗೂ ಜ್ಞಾನಿಯಾದವನು ಅಂತಹ ನೀನು ಇವತ್ತು ಇಷ್ಟೊಂದು ಕುತೂಹಲದಿಂದ ಆತ್ಮತತ್ವದ ಬಗ್ಗೆ ಇಷ್ಟೊಂದು ಉತ್ಸಾಹದಿಂದ ಪರಿಪೂರ್ಣವಾದ ರಹಸ್ಯವಾದ ಅತ್ಯಂತ ಅಮೂಲ್ಯವಾದ ಜ್ಞಾನವನ್ನು ತಿಳಿಸುವಂತ ಹೇಳ್ತಾ ಇದೀಯ. ಅದರಲ್ಲೂ ಪರಬ್ರಹ್ಮನ ಬಗ್ಗೆ ತಿಳಿಸುವಂತ ಹೇಳ್ತಾ ಇದ್ದೀಯ. ನಾನು ಸಂಪೂರ್ಣವಾಗಿ ಖಂಡಿತ ನಿನಗೆ ತಿಳಿಸಿಕೊಡ್ತೀನಿ, ಸಾವಿರಾರು. ಯಾಕೆಂತಂದ್ರೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಏನಂತಂದ್ರೆ, ಯಾಕೆ ನಿನಗೆ ನಾ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನನ್ನು ನೋಡಬೇಕು ಅಂತ ಹೇಳಿ, ಭಗವಂತನನ್ನ ನೋಡಬೇಕು, ಪರಬ್ರಹ್ಮನನ್ನ ನೋಡಬೇಕು ಅಂತ ಹೇಳಿ ಹೊರಡುವವರ ಸಂಖ್ಯೆಯೇ ಕಡಿಮೆ. ಅದು ಲಕ್ಷಕ್ಕೋ ಕೋಟಿಗೆ ಒಬ್ಬ ಅಂತೆ, ಲಕ್ಷಕ್ಕೋ ಕೋಟಿಗೆ ಒಬ್ಬ ಅಂತೆ. ನಾನು ಬ್ರಹ್ಮನನ್ನು ನೋಡಬೇಕು, ಆ ಪರಮಾತ್ಮ ಶಕ್ತಿಯನ್ನು ನೋಡಬೇಕು ಅಂತ ಹೊರಡುವವರು ಸಾವಿರಾರು, ಲಕ್ಷಾಂತರದಲ್ಲಿ ಒಬ್ಬ, ಕೋಟ್ಯಾಂತರದಲ್ಲಿ ಒಬ್ಬ. ಹಾಗೆ ಹೊರಟವನಲ್ಲೂ ಕೂಡ ಆ ಪರಬ್ರಹ್ಮನನ್ನು ಕಂಡವರು ಎಲ್ಲೋ ಬೆರಳೆಣಿಕೆಯಲ್ಲಿ ಮಾತ್ರ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತ್ತ ಸಿದ್ಧೈ ಸಿದ್ಧೈ ಯಥಾ ತಾಮಪಿ ಸಿದ್ಧಾನಾಂ ಕಶ್ಚಿಂತ ವೇತಿ ತತ್ವತಃ ಅಂತಂದ್ರೆ, ಅದರಲ್ಲಿ ಕಂಡವರ ಸಂಖ್ಯೆನೇ ಬಹಳ ಕಡಿಮೆ. ಯಾಕೆಂದ್ರೆ ಅಷ್ಟು ಸುಲಭ ಇಲ್ಲ ಅದು, ಅಷ್ಟು ಸುಲಭ ನಾನು ನೀನು ಅನ್ಕೊಂಡಷ್ಟು ಸುಲಭ ಇಲ್ಲ, ಯಾರಿಗೂ ಕೈ ಎಟುವಂಥದ್ದಲ್ಲ ಅದು. ಅಂತಂದ್ರಲ್ಲಿ ಅದನ್ನು ಬಹಳ ಬಹಳ ಜಾಗರೂಕತೆಯಿಂದ ಸಂಪೂರ್ಣವಾಗಿ ನಾವು ಇಡೀ ಬದುಕಿನಲ್ಲಿ ಅದರಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಆ ಪರಬ್ರಹ್ಮನ ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ ಇದೆಯಾ ಹೊರತು ಏನೋ ಎಲ್ರೂ ಮಾಡ್ತಾರೆ ಅಂತ ನಾನು ಮಾಡಿದೆ, ಈ ಎಲ್ರೂ ಅಂತ ಹೇಳಿ ನೀನು ಕಾಟಾಚಾರಕ ಮಾಡಿದೆ ಅಂತಂದ್ರೆ ಆ ಪರಬ್ರಹ್ಮ, ಆ ಜ್ಞಾನ ಸಿಗುವಂಥದ್ದಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದಾನೆ, ಮೊದಲಿಗೆ ಅನಂತ ಶಾಸ್ತ್ರ ಬಹುವೇದಿತವ್ಯಂ ಅಲ್ಪಶ್ಚ ಕಾಲೋ ಬಹುವಶ್ಚ ವಿಘ್ನಃ ಯತ್ಸಾರಭೂತಂ ತದುಪಾಸಿಕವ್ಯಂ ಹಂಸಾಯುಧ ಕ್ಷೀರ ಮಿವಾಂಬು ಮಿಶ್ರಂ. ಅತ್ಯಂತ ಅದ್ಭುತವಾದಂತಹ, ಅಂದರೆ ಪ್ರತಿಯೊಬ್ಬರು ಪ್ರತಿ ಕ್ಷಣ ತಲೆಯಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಮಾತು, ಕೃಷ್ಣನ ಮೊದಲ ಮಾತು. ಈ ಲೋಕದಲ್ಲಿ ಶಾಸ್ತ್ರಗಳು ಅನಂತವಾಗಿದ್ದಾವೆ. ಶಾಸ್ತ್ರಗಳನ್ನು ಬೋಧನೆ ಮಾಡಿದವರು, ಪ್ರತಿಪಾದನೆ ಮಾಡಿದವರು, ತಮ್ಮದೇ ಸಿದ್ಧಾಂತವನ್ನು ಮಂಡಿಸಿದವರು ಗಲ್ಲಿಗೂ ಸಿಗ್ತಾರೆ. ನಮ್ಮ ಸಿದ್ಧಾಂತವೇ ಶ್ರೇಷ್ಠ, ನಮ್ಮದೇ ಸರಿಯಾದದ್ದು ಅಂತ ಹೇಳಿ ಅದರಲ್ಲೂ ಮತ್ತೆ ದ್ವೈತ ಅಂತೆಯ ದ್ವೈತವಂತೆ ವಿಶಿಷ್ಟಾದ್ವೈತ ಅದು ಇದು ಅಂತ ಹೇಳಿ ತಮ್ಮದೇ ಸರಿ ಅಂತ ಹೇಳಿ ವಾದ ಮಾಡುವುದು ಇವತ್ತು ಬೇಕಾದಷ್ಟು ಶಾಸ್ತ್ರಗಳಿದ್ದಾವೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅನಂತ ಶಾಸ್ತ್ರ ಬಹುವೇದಿತವ್ಯ. ಬಹು ಈ ಲೋಕದಲ್ಲಿ ಇರುವ ಶಾಸ್ತ್ರಗಳು ಅನಂತವಾಗಿದೆ, ಅವುಗಳಲ್ಲಿ ತಿಳಿದುಕೊಳ್ಳಬೇಕಾದ ವಿಷಯಗಳು ಬಹಳ ಇದ್ದಾವೆ. ಯಾವುದು ತಪ್ಪು ಯಾವುದು ಸರಿ ಅನ್ನುವ ಮಾತಲ್ವೇ ಅಲ್ಲ. ಯಾವುದು ಅದು ಬೇಕು ಇದು ಬೇಕು, ಅದು ತಪ್ಪು ಇದು ತಪ್ಪು, ನಾವು ಯಾವುದನ್ನು ಖಂಡನೆ ಮಾಡೋ ಹಾಗಿಲ್ಲ. ಆದರೆ ಎಲ್ಲ ಶಾಸ್ತ್ರವನ್ನು ಓದಬೇಕು, ಎಲ್ಲ ಶಾಸ್ತ್ರವನ್ನು ತಿಳ್ಕೊಳ್ಬೇಕಾದ್ರೆ ಒಂದು ಭಗವದ್ಗೀತೆಯನ್ನ ಓದಿ ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ಭಗವದ್ಗೀತೆಯನ್ನ ನಮ್ಮ ಇಡೀ ಜೀವನದಲ್ಲಿ ಓದಿ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಕೆಲವು ಶ್ಲೋಕಗಳನ್ನಾದ್ರೂ ಕೂಡ ನಾವು ತಲೆಯಲ್ಲಿಟ್ಕೊಳ್ಳಕ್ ಆಗ್ತಾ ಇಲ್ಲ. ಹಾಗಿರುವಾಗ ಅಷ್ಟೊಂದು ಜ್ಞಾನ ಭಂಡಾರವನ್ನ ನಾವು ಓದಿ ಅರಗಿಸಿಕೊಂಡು ಮತ್ತೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜ್ಞಾನಿಗಳಾಗಿ ಆತ್ಮಜ್ಞಾನಿಯಾದೆ, ಬ್ರಹ್ಮಜ್ಞಾನಿಯಾದೆ, ನಾನು ಮೋಕ್ಷ ಹೊಂದಿದೆ ಅನ್ನೋದ್ರೊಳಗೆ ಅವನ ಜೀವನದ ಉಳಿದ ಕತೆ ಏನು ಅಂದ್ರೆ ಉಳಿದವನು ಏನು ಮಾಡೋದು ಬೇಡ, ಅದಕ್ಕೆ ಮಾಡೋದು ಯಾವಾಗ ಅಂದ್ರೆ ಇದೆಲ್ಲ ಆಗೋದಲ್ಲ, ಹೋಗೋದಲ್ಲ. ಅಷ್ಟು ಗ್ರಂಥಗಳಿದ್ದಾವೆ, ಒಬ್ಬೊಬ್ರು 15, 20 ಇಷ್ಟೆಷ್ಟು ಅಂದ್ರೆ ಬಂದವರೆಲ್ಲ ಬರೆದಿದ್ದಾರೆ ಗ್ರಂಥಗಳನ್ನು. ಬರೀ ಗೀತೆಯ ಮೇಲೆ ಎಷ್ಟೊಂದು ಆ ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ. ಬ್ರಹ್ಮಸೂತ್ರಗಳು ಅಂತ ಹೇಳಿ ಬರ್ತದೆ ವೇದಗಳಲ್ಲಿ. ಅದಕ್ಕೆ ಪ್ರತಿಯೊಬ್ಬರು ಆಚಾರ್ಯರು
ಆ ಭಾಷೆಗಳನ್ನ ಬರೆದಿದ್ದಾರೆ, ಅರ್ಥವನ್ನು ಬರೆದಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿಯ ಅರ್ಥ ಬರೆದಿದ್ದಾರೆ. ದ್ವೈತದಲ್ಲಿ ಒಂದು ರೀತಿಯ ಅರ್ಥ ಬರ್ತದೆ, ಅದ್ವೈತದಲ್ಲಿ ಒಂದು ರೀತಿಯ ಅರ್ಥ ಬರ್ತದೆ. ರಾಮಾನುಜಾಚಾರ್ಯರು ಒಂದು ರೀತಿಯ ಅರ್ಥ ಹೇಳ್ತಾರೆ. ಎಲ್ಲಾ ನೋಡಿದ್ರೆ ಯಾವ್ದು ಬೇಡ, ಮುಚ್ಚಿಟ್ಟು ಸುಮ್ಮನೆ ಕುತ್ಕೊಂಡ್ ಬಿಡೋಣ ಅನಿಸ್ತದೆ. ಅರ್ಧ ಮುರ್ದಾಗ ಗೊತ್ತಿರೋದು ಮರ್ತೋಗ್ಬಿಡ್ತದೆ, ನಾನ್ ತಿಳ್ಕೊಂಡಿದ್ದೆ ತಪ್ಪೇನೋ ಅನಿಸ್ಬಿಡ್ತದೆ. ದ್ವೈತ ಓದುವಾಗ ಕರೆಕ್ಟ್, ಇವ್ರದೇ ಕರೆಕ್ಟ್ ಅನಿಸ್ತದೆ. ಅದ್ವೈತ ಓದುವಾಗ ದ್ವೈತವೇ ತಪ್ಪಿದೆ, ಅದ್ವೈತವೇ ಕರೆಕ್ಟ್ ಅನಿಸ್ತದೆ. ಏಕೆಂದ್ರೆ ಅಷ್ಟು ಪ್ರಮಾಣಬದ್ಧವಾಗಿ ಪ್ರತಿಪಾದನೆ ಮಾಡ್ತಾರೆ. ಹೀಗಿರುವಾಗ ಅವನ್ನೆಲ್ಲ ಓದ್ತಾ ಕುಂತು ನಾನು ತಿಳಿದುಕೊಳ್ಳುವುದು ಯಾವಾಗ? ಅದಕ್ಕೆ ಕೃಷ್ಣ ಹೇಳಿದ, ಅಲ್ಪಶ್ಚ ಕಾಲೋ ಬಹುವಶ್ಚ ವಿಘ್ನಃ. ಇದನ್ನ ಅಲ್ಪ ಕಾಲದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಪ್ಪ. ಅದಕ್ಕೆ ನೀನು ಇಡೀ ಜೀವನ ಪರ್ಯಂತ ಅದಕ್ಕಾಗಿ ಮೀಸಲಿಟ್ಟರು ಕೂಡ ಅದನ್ನ ಸಾಧಿಸುವುದು ಅಂದ್ರೆ ಅಷ್ಟೂ ಶಾಸ್ತ್ರಗಳನ್ನ ಕಲಿತು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಆದ್ರೆ ಏನ್ ಮಾಡೋದು, ಮನುಷ್ಯನ ಸಮಯವೇ ಬಹಳ ಕಡಿಮೆ ಅಲ್ವಾ? ಸಮಯ ಇರೋದೇ ಬಹಳ ಕಡಿಮೆ ಇದೆ. ಸಮಯ ಬಹಳ ಕಡಿಮೆ ಇದೆ ಅನ್ನೋದಕ್ಕಿಂತ ಆ ಬುದ್ಧಿ ಬರೋದು ಕೆಲವರಿಗೆ 50 ವರ್ಷ ಆದ್ಮೇಲೆ ಬರ್ತದೆ, 60 ವರ್ಷ ಆದ್ಮೇಲೆ ಬರ್ತದೆ ಲಾಸ್ಟಿಗೆ ಅಲ್ವಾ? ಇವತ್ತು ಎಷ್ಟು ಜನ ಹೇಳ್ತಾರೆ, ಅಯ್ಯೋ ನನಗೆ ಮೊದಲೇ ಧ್ಯಾನ ಗೊತ್ತಾಗಿದ್ರೆ ವಯಸ್ಸಾಗ್ಬಿಡ್ತು, ಈಗ ಏನ್ ಮಾಡಕ್ಕಾಗ್ತದೆ ಅಂತ ಹೇಳೋರು ಎಷ್ಟು ಜನ ಇಲ್ಲ. ಮೊದಲೇ ಗೊತ್ತಾಗಿದೆ ಏನಾದ್ರೂ ಸಾಧನೆ ಮಾಡ್ತಿದ್ವಿ, ಈಗ ಲಾಸ್ಟಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿ ಅಂದ್ರೆ ಅಂದ್ರೆ ಹಾಗೆ ಹೇಳುವವರಿದ್ದಾರೆ. ಹಾಗೆ ಮನುಷ್ಯನ 60-70 ವರ್ಷದಲ್ಲಿ ಏನು ಅವನಿಗೆ ಜ್ಞಾನ ಬಂದ್ಬಿಡೋಲ್ಲ, ಅನೇಕ ಕಾಲದಲ್ಲಿ ಬರ್ತದೆ. ಅವಾಗ ಅವನು ಓದೋದು ಯಾವಾಗ, ತಿಳ್ಕೊಳ್ಳೋದು ಯಾವಾಗ? ಈ ಶಾಸ್ತ್ರಗಳನ್ನೆಲ್ಲ ಓದಿ ಅವುಗಳ ಅರ್ಥವನ್ನ ತಿಳಿದುಕೊಳ್ಳುವುದು ಒಂದೊಂದು ಜನ್ಮದಲ್ಲಿ ಅದು ಸಾಧ್ಯವೇ ಇಲ್ಲ, ಸರಿ ಆಗೋದಿಲ್ಲ. ಆದ್ದರಿಂದ ಅದಕ್ಕೆ ಕೃಷ್ಣ ಒಂದು ಉಪಾಯ ಹೇಳ್ತಾ ಇದ್ದಾನೆ. ಏನು ಉಪಾಯ ಅಂತಂದ್ರೆ, ಏನು ಉಪಾಯ? ಕೃಷ್ಣ ಹೇಳ್ತಾ ಇರೋ ಉಪಾಯ ಏನು ಅಂತಂದ್ರೆ, ಯತ್ಸಾರಭೂತಂ ತದುಪಾಸ್ತಿಕವ್ಯಂ. ಅದು ಒಂದೇ ಜನ್ಮದಲ್ಲಿ ಆಗುವಂಥದ್ದಲ್ಲಪ್ಪ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು? ಹಂಸಾಯುಧ ಕ್ಷೀರ ಮಿವಾಂಬು ಮಿಶ್ರಂ. ಹಂಸ ಪಕ್ಷಿ ಇರ್ತದಲ್ವಾ, ಹಂಸ ಪಕ್ಷಿ ಏನ್ ಮಾಡ್ತದೆ ಅಂತ ಗೊತ್ತಾ? ಅದಕ್ಕೊಂದು ವಿಶೇಷ ಗುಣ ಇದೆಯಂತೆ, ದೇವರು ಕೊಟ್ಟಿರೋ ಒಂದು ವಿಶೇಷ ಗುಣ. ಏನು ಅಂತಂದ್ರೆ, ಹಾಲಿಗೆ ನೀರು ಮಿಕ್ಸ್ ಮಾಡಿ ಇಟ್ಟಿರ್ತೀರಲ್ಲ, ಅದು ಆ ಸಂಪೂರ್ಣ ಹಾಲನ್ನ ಏನು ಕುಡಿತದಂತೆ. ಹೇಗೆ ಅಂತಂದ್ರೆ, ಅದರಲ್ಲಿರುವ ನೀರನ್ನ ಸ್ವಲ್ಪವೂ ಕುಡಿಯದೆ ಅದರಲ್ಲಿರೋ ಹಾಲಿನ ಅಂಶವನ್ನು ಮಾತ್ರ ಹೀರಿ ನೀರನ್ನ ಹಾಗೇ ಬಿಡ್ತದಂತೆ. ಬರೀ ಹಾಲನ್ನ ಮಾತ್ರ ಕುಡಿತದಂತೆ. ಅಂದ್ರೆ ಹಾಲು ಮತ್ತೆ ನೀರನ್ನ ಬೇರ್ಪಡಿಸುವ ಶಕ್ತಿ ಹಂಸ ಪಕ್ಷಿ ಇದೆ. ಕೇವಲ ಹಾಲನ್ನ ಮಾತ್ರ ಹೇರ್ತದಂತೆ. ಹಾಗೆ ಅದಕ್ಕೆ ಕೃಷ್ಣ ಹೇಳಿದ, ನೀವು ಹಾಲು ನೀರು ಎರಡೂ ಮಿಕ್ಸ್ ಆಗಿರ್ತದೆ, ನೀವು ಹಾಲು ನೀರು ಎರಡೂ ಕುಡಿಯಕ್ಕೆ ಹೋಗ್ಬೇಡಿ, ಆಗೋದಿಲ್ಲ. ಅದಕ್ಕೆ ಅದರಲ್ಲಿರೋ ಹಾಲನ್ನ ಮಾತ್ರ ಹೇರ್ಕೋಬೇಕು. ಅದು ಆಗ ಏನಾಗ್ತದೆ, ಅದರ ಅರ್ಥ ನಾವೇನ್ ಮಾಡ್ಬೇಕು ಅಂತಂದ್ರೆ, ಅದರಲ್ಲಿ ಇರುವ ಸಾರವನ್ನ ತೆಗಿಬೇಕು. ಆ ಸಾರವನ್ನು ಮಾತ್ರ ಹೊರಗೆ ಹೋಗ್ಬೇಕು. ಪ್ರತಿಯೊಂದನ್ನು ನಾವು ಓದ್ತಾ ಕೂತ್ರೆ ಯಾವುದು ಆಗೋದೆಲ್ಲ ಹೋಗೋದಿಲ್ಲ. ಹಾಗಾಗಿ ಅದಕ್ಕೆ ಕೃಷ್ಣ ಹೇಳಿದ, ಆ ರೀತಿ ಹಂಸ ಪಕ್ಷಿ ಹೇಗೆ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಗ್ರಹಿಸ್ತದೋ, ಹಾಗೆ ಜ್ಞಾನಿಗಳು ಅನಂತವಾದ ಶಾಸ್ತ್ರಗಳೆಲ್ಲವರ ಸಾರವನ್ನ, ಪರಬ್ರಹ್ಮನನ್ನ ತಿಳಿದುಕೊಂಡು ಅವರದೇ ಆದ ರೂಪದಲ್ಲಿ ಕೆಲವು ಜ್ಞಾನವನ್ನ ಹರಿದು ಬಿಟ್ಟಿರ್ತಾರೆ. ಸಾರವನ್ನ ನಾವು ತಿಳ್ಕೊಳ್ಬೇಕು. ಯಾಕೆಂದ್ರೆ ಅದು ಅವರ ಅನುಭವದಿಂದ ಅವರು ಅದನ್ನು ಪ್ರಯೋಗ ಮಾಡಿ ಅನುಭವಕ್ಕೆ ತಂದುಕೊಂಡು ಅದನ್ನ ನಮಗೆ ಕೊಟ್ಟಿರ್ತಾರೆ. ಹಾಗಾಗಿ ಅಂತಹ ಸಾರವನ್ನ ತಿಳ್ಕೊಳ್ಬೇಕು. ಶಬ್ದ ಸ್ಪರ್ಶ ರಸ ರೂಪ ಗಂಧ ಭರಿತವಾದ ಈ ಜೀವನ ಕ್ಷಣ ಅಂಗರವಾದದ್ದು ಅಂತ ತಿಳಿದುಕೊಳ್ಬೇಕು. ಮೃತ್ಯುವನ್ನ ಗುರುತಿಸಿ ಮೃತ್ಯುವನ್ನ ಅರ್ಥ ಮಾಡಿಕೊಳ್ಬೇಕು. ಕಾಲವನ್ನ ಸದ್ವಿನಿಯೋಗ ಮಾಡಿಸಿಕೊಳ್ಬೇಕು. ಸಾವು ಯಾವತ್ತೋ ಒಂದು ದಿನ ಸಾವು ಬಂದೇ ಬರ್ತದೆ ಅನ್ನುವ ಜ್ಞಾನ ನಮ್ಮ ತಲೆಯಲ್ಲಿರಬೇಕು. ಯಾವಾಗಲೂ ನಾವು ಅದನ್ನು ಮೈ ಮರೆತಿರ್ತೇವೆ. ಮಹಾಭಾರತದಲ್ಲಿ ಈ ಯಕ್ಷ ಪ್ರಶ್ನೆ ಬರ್ತದೆ. ಅಂದ್ರೆ ಯಮಧರ್ಮರಾಜ ಬಂದು ಧರ್ಮರಾಯನನ್ನ ಕೇಳ್ತಾ ಇದ್ದಾನೆ, ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಅಂತ ಕೇಳಿದ್ರೆ, ಅದಕ್ಕೆ ಧರ್ಮರಾಯ ಹೇಳ್ತಾ ಇದ್ದಾನೆ, ನನಗೆ ಬಹಳ ಆಶ್ಚರ್ಯಕರವಾದ ಸಂಗತಿ ಏನು ಅಂತಂದ್ರೆ, ಇವರೇ ಅವರೇ ಭುಜದ ಮೇಲೆ ಹೊತ್ಕೊಂಡು ಹೋಗಿ ಸುಟ್ಟು ಬರ್ತಾರೆ, ಅದು ಅಂತ ಬರ್ತಾರೆ, ಏನು ಬೇಡ ಏನಿದೆ ಜೀವನದಲ್ಲಿ ಅಂತ ಹೇಳಿ ಗೋಳಾಡ್ತಾರೆ, ನರಳಾಡ್ತಾರೆ. ಆದ್ರೆ ಇವ್ರು ಮಾತ್ರ ನಾವಿಲ್ಲಿ ಪರ್ಮನೆಂಟ್ ಅನ್ನೋ ಹಾಗೆ ಬದುಕ್ತಾ ಇರ್ತಾರೆ. ನಾನು ಒಂದು ದಿನ ಸತ್ತೋಗ್ತೀನಿ ಅನ್ನೋದನ್ನ ತಲೆಯಲ್ಲಿ ಯಾವತ್ತೂ ಬರೋದೇ ಇಲ್ಲ. ಅವರೇ ಹೊತ್ಕೊಂಡು ಹೋಗ್ತಾರೆ, ಮಣ್ಣು ಮಾಡಿ ಬರ್ತಾರೆ, ಸುಟ್ಟು ಬರ್ತಾರೆ, ಅಳ್ತಾರೆ. ಏನಿದು? ಆದರೆ
ಮತ್ತೆ ಬರ್ತಾರೆ, ಬಂದ ಮೇಲೆ ಅದನ್ನು ಮರ್ತೇ ಬಿಡ್ತಾರೆ. ಏನ್ ಮಾಡ್ತಾರೆ, ನಾನು ಇಲ್ಲಿ ಶಾಶ್ವತ ಅನ್ನುವ ಹಾಗೆ ಬದುಕ್ತಾರೆ. ಅದಕ್ಕಾಗಿ ಇಡೀ ಬದುಕನ್ನ ಮಾಡ್ತಾರೆ. ನಾನು ಇಲ್ಲಿ ಪರ್ಮನೆಂಟ್ ಆಗಿರುವವನು, ಪರ್ಮನೆಂಟ್ ಆಗಿರೋರು ಏನ್ ಮಾಡ್ತಾರೆ, ಈಗ ನೀವು ಯಾವುದೋ ಒಂದು ಊರಿಗೆ ಹೋಗಿ, ನಿಮಗೆ ಪಕ್ಕಾ ಗೊತ್ತಿದೆ 3 ದಿವಸ ಆದ್ಮೇಲೆ ಅಲ್ಲಿಂದ ವಾಪಸ್ ಬರೋದು. ನೀವು ಅಲ್ಲಿ ಪರ್ಮನೆಂಟ್ ಮತ್ತೇನಾದ್ರೂ ಅಲ್ಲಿ ಉಳಿಯುವಂಥದ್ದು ಏನಾದ್ರು ಮಾಡ್ಲಿಕ್ಕೆ ಹೋಗ್ತೀರಾ? ಇಲ್ಲ. 3 ದಿವಸದಲ್ಲಿ ನಿಮ್ಗೆ ಏನು ಬೇಕೋ ಅಷ್ಟು ಮುಗಿಸ್ಕೊಂಡು ಬಂದ್ಬಿಡ್ತೀರಿ. ಯಾವುದೋ ತೀರ್ಥಯಾತ್ರೆ, ಯಾವುದೋ ಟ್ರಿಪ್, ಎಲ್ಲಿಗೋ ಹೋಗಿದ್ರಿ, ಅದು ಬಿಟ್ಟು ಅಲ್ಲಿ ಸೈಟ್ ತಗೊಳ್ಳೋದು, ಮನೆ ಕಟ್ಟೋದು ಅದನ್ನೆಲ್ಲ ಮಾಡ್ತಾ ಕೂರ್ತೀರಾ ನೀವು? ಇಲ್ಲ. ಅಲ್ಲೊಂದು ಏನೋ ಒಂದು ಬಿಸ್ನೆಸ್ ಮಾಡೋದು, ಬೇರೆ ಬೇರೆ ಏನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಇಲ್ಲ, ಯಾವುದೂ ಮಾಡಲ್ಲ. ಮತ್ತೆ 3 ದಿನದ ನಮ್ದು ಏನ್ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ನಾವು ವಾಪಸ್ ಬರ್ತೀವಿ. ಹಾಗೆ ಹಾಗೆ ಹೇಳ್ತಾ ಇದ್ದಾನೆ. ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಆ ಜ್ಞಾನವನ್ನು ಇಟ್ಕೊಳ್ಬೇಕು. ಅಂತಂದ್ರೆ ಈ ಬದುಕು ಅನ್ನುವುದು ಬಹಳ ದಿನದಲ್ಲ. ಅಷ್ಟರೊಳಗೆ ನಾನು ಈ ಬದುಕನ್ನ ಸದ್ವಿನಿಯೋಗ ಮಾಡಿಕೊಳ್ಬೇಕು. ಶಾಸ್ತ್ರ ಸಂಬಂಧವಾದ ಇತರ ವಿಷಯಗಳನ್ನ, ತರ್ಕಗಳನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ತರ್ಕ ಮಾಡಕ್ ಹೋಗ್ಬಾರ್ದು, ಅತಿ ಬುದ್ಧಿವಂತಿಗೆ ತೋರ್ಸಕ್ ಹೋಗ್ಬಾರ್ದು. ಆ ಶಾಸ್ತ್ರ ವಿಜ್ಞಾನಕ್ಕಿಂತ ಪರಬ್ರಹ್ಮನೇ ಸತ್ಯ ಅಂತ ನಿಶ್ಚಯಿಸಿ, ಜನನ ಮರಣ ಸುಖ ದುಃಖ ಮೊದಲಾದ ಭ್ರಾಂತಿಗಳನ್ನೆಲ್ಲ ನಾಶ ಮಾಡಿ ಆತ್ಮಜ್ಞಾನವೊಂದನ್ನು ಮಾತ್ರ ಗ್ರಹಿಸಿ ಧ್ಯಾನ ಸಾಧನೆಯ ಮೂಲಕ ನಾವೇ ಆ ಪರಬ್ರಹ್ಮನನ್ನ ಉಪಾಸನೆ ಮಾಡಿ ಸ್ವಯಂ ಆಗಿ ಆ ಪರಬ್ರಹ್ಮ ಅನುಭೂತಿಯನ್ನು ಹೊಂದಬೇಕು. ನಾವು ಉಳಿದ ಏನು ಅನವಶ್ಯಕವಾದ ತರ್ಕಗಳನ್ನ ಮಾಡ್ತಾರೆ, ಅದು ಸರಿ, ಇದು ಸರಿ, ಅದ ಹಾಗಂತೆ, ಇದು ಹೀಗಂತೆ, ಆ ಸಿದ್ಧಾಂತವೇ ಕರೆಕ್ಟು, ಈ ಸಿದ್ಧಾಂತವೇ ಕರೆಕ್ಟು, ನಮ್ದೇ ಅದು, ಹೀಗೆ ತರ್ಕದಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡಬಾರದು. ಭ್ರಾಂತಿಯಲ್ಲಿ ಮುಳುಗಬಾರದು. ಭ್ರಾಂತಿಗಳನ್ನೆಲ್ಲ ನಾಶ ಮಾಡಬೇಕು. ಆತ್ಮಜ್ಞಾನ ಒಂದನ್ನ ಮಾತ್ರ ಗ್ರಹಿಸಬೇಕು. ಅದನ್ನ ಗ್ರಹಿಸಿ ಧ್ಯಾನ ಸಾಧನೆಯ ಮೂಲಕ ನಾವೇ ಉಪಾಸನೆ ಮಾಡಿ ಸ್ವಯಂ ಆಗಿ ಕೃಷ್ಣ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ, ಸ್ವಯಂ ಆಗಿ ಏನ್ ಮಾಡಬೇಕು? ವಿಹಾಯ ಶಾಸ್ತ್ರ ಜಾಲಾನಿ ಯತ್ ಸತ್ಯಂ ತದುಪಾಸ್ಯಥ. ನಾವು ಸ್ವಯಂ ಆಗಿ ಆ ಪರಮಾತ್ಮನ ಅನುಭೂತಿಯನ್ನು ಹೊಂದಬೇಕು. ಆಗ ಅದೇ ನಿಜವಾದ ಸಾಧನೆ, ಪರಬ್ರಹ್ಮಾನುಭೂತಿಯನ್ನು ಹೊಂದಬೇಕು. ಯಾರಿಂದ ಸಮಸ್ತ ಪ್ರಾಣ ಉತ್ಪತ್ತಿಯಾಗಿದೆಯೋ, ಯಾರಿಂದ ಈ ಜಗತ್ತೆಲ್ಲವೂ ವ್ಯಾಪಕವಾಗಿದೆಯೋ, ಅವನನ್ನ ಸ್ವಕರ್ಮದಿಂದ ಆರಾಧಿಸಿ ಮನುಷ್ಯನು ಸಿದ್ಧಿಯನ್ನು ಹೊಂದಬೇಕು. ಸ್ವಕರ್ಮದಿಂದ ತನ್ನ ಏನು ನಿಯಮಿತವಾದಂತಹ ಧರ್ಮ ಏನಿದೆ, ಕರ್ಮ, ಅದರಿಂದ ಅವನನ್ನ ಸೇವಿಸುವ ಮೂಲಕ ಏನ್ ಮಾಡಬೇಕು? ಓಕೆ, ನಾಳೆ ದಿವಸ ಅದರ ಮುಂದುವರಿದ ಭಾಗ ಹೇಗಿರ್ತದೆ? ಹೀಗೆ ಯಾವ ಜ್ಞಾನವನ್ನು ಕೊಟ್ಟ ಕೃಷ್ಣ ಅಂದ್ರೆ, ಭಗವದ್ಗೀತೆಯನ್ನ ತಿಳಿದು ಅದು ಸಾಕಾಗ್ತಾ ಇಲ್ಲ, ಅದಕ್ಕೂ ಮೀರಿದ ಇನ್ನೂ ಏನೋ ಒಂದು ಜ್ಞಾನ ಇದೆ. ಅದಕ್ಕೂ ಮೀರಿದ ಅನ್ನೋದಕ್ಕಿಂತ ಅದನ್ನ ತಿಳಿದುಕೊಂಡ ಮೇಲೂ ಕೂಡ ಅದಕ್ಕೂ ಮಿಗಿಲಾದ ಏನೋ ಒಂದು ಅದ್ಭುತವಾದದ್ದನ್ನ ತಿಳ್ಕೊಳ್ಬೇಕಾಗಿದೆ. ಸಂಪೂರ್ಣವಾಗಿ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದದ್ದು ಅದು ಅತ್ಯಂತ ಅದ್ಭುತವಾಗಿದೆ. ನೇರಾನೇರವಾಗಿ ಕೃಷ್ಣ ಹೇಳ್ತಾ ಹೋಗ್ತಾನೆ, ಸತ್ಯವನ್ನ ಹೇಳ್ತಾನೆ. ಹೇಗೆ ಅಂತಂದ್ರೆ, ಹಿಂದೆ ಅವನೇ ಹೇಳಿದ ಕೆಲವು ವಿಚಾರಗಳ ಮೇಲೆ ತಲೆ ಮೇಲೆ ಹೊಡೆದ ಹಾಗೆ ಕೆಲವು ವಿಷಯಗಳನ್ನ ಹೇಳ್ತಾ ಹೋಗ್ತಾನೆ. ಅದನ್ನ ನಾವು ನಾಳೆ ದಿವಸ ಇನ್ನೂ ಕೆಲವು ತುಂಬಾ ದಿನಗಳವರೆಗೆ ಕೃಷ್ಣ ಮಾಡಿದಂತಹ ಬೋಧನೆ ಅದನ್ನು ನಾವು ನೋಡ್ತಾ ಹೋಗೋಣ. ಏಕೆಂದ್ರೆ ಅದು ನೇರಾನೇರವಾಗಿ ಧ್ಯಾನ ಮಾರ್ಗದಲ್ಲಿ ಪರಮಾತ್ಮನಿಗೆ ಅತ್ಯಂತ ಹತ್ತಿರದ ಮಾರ್ಗದಲ್ಲಿ ಇರುವವರಿಗೆ ತಿಳಿಸುವಂತಹ ಜ್ಞಾನ. ಹಾಗಾಗಿ ಭಗವದ್ಗೀತೆಯಲ್ಲಿ ಎಲ್ಲವೂ ಮಿಕ್ಸ್ ಆಗಿದೆ, ಆದ್ರೆ ಇಲ್ಲಿ ನೇರಾನೇರವಾಗಿ ಆ ಸ್ಥಿತಿಯನ್ನು ತಲುಪಿದಂತಹ ಜ್ಞಾನಿಗಳೇನಿದ್ದಾರೆ ಅವರಿಗೆ ಹೇಳುವಂತಹ ಜ್ಞಾನ. ಹರಿಪ್ರಿಯವನ್ನು ಮಾತಾಡಿ. ನಮಸ್ತೆ ಸರ್, ಇದೇ ಥರ್ಸ್ಡೇ ಇಂದ ನಿಮಿಷ.
ಈಗ ಮಾತನಾಡುವಂಥದ್ದು. ನಮಸ್ತೆ ಸರ್. ಇದೇ ಥರ್ಸ್ಡೇಯಿಂದ ಸ್ಟೂಡೆಂಟ್ಸ್ಗಾಗಿ ಸ್ಟೂಡೆಂಟ್ ಸ್ಟಡಿ ಮೆಮೊರಿಯಲ್ ಟೆಕ್ನಿಕ್ ಅಂತ ಹೇಳಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಉಚಿತವಾಗಿರುತ್ತೆ. ನಾರ್ಮಲ್ ಆಗಿ ಸ್ವಾಧ್ಯಾಯ ನಡೆಯೋ ಟೈಮಲ್ಲಿ 6 ಗಂಟೆಯಿಂದ 6:30ವರೆಗೂ ಧ್ಯಾನ ಇರ್ತಾರೆ. ಅದಾದ ನಂತರ 6:30ಇಂದ 7:30ವರೆಗೂ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಏನು ಯೂಸ್ ಅಂತಂದ್ರೆ ಸ್ಟೂಡೆಂಟ್ಸ್ಗೆ ಹೆಂಗೆ ಪ್ಲಾನ್ಸ್ ಮಾಡಬೇಕು. ಈಗ ತುಂಬ ಜನ ಆ, ತುಂಬಾ ಪ್ರಾಬ್ಲಮ್ ಅನುಭವಿಸ್ತಿರ್ತಾರೆ ಸರ್. ಮೈಂಡಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಸ್ಟಡಿ ಮಾಡಿರೋದು ಬೇಗನೆ ಮರ್ತು ಹೋಗ್ತಿರ್ತಾರೆ. ಅದನ್ನ ಫುಲ್ ಚಾಪ್ಟರ್ಸ್ 10 ಪೇಜಸ್ ಆಗಿರ್ಬೋದು, 20 ಪೇಜಸ್ ಇರ್ಬೋದು, ಅದನ್ನೆಲ್ಲ ಒಂದೇ ಪೇಜಸ್ಗೆ ತಗೊಂಡ್ಬಂದು ಮೈಂಡ್ ಮ್ಯಾಪಿಂಗ್ ಅಂತ ಮಾಡಿ ಜಸ್ಟ್ 1 ಪೇಜ್ ನೋಡಿದ ತಕ್ಷಣನೇ ಇಡೀ ಚಾಪ್ಟರ್ ಗ್ಲಾನ್ಸ್ ಆಗಬೇಕು. ಆ ರೀತಿ ಇರೋಂಥ ಟೆಕ್ನಿಕ್ಸ್ ಅನ್ನ ಮತ್ತೆ ಈಸಿಯಾಗಿ ರಿಮೆಂಬರ್ ಮಾಡಿ ಈಸಿಯಾಗಿ ಸ್ಕೋರ್ ಮಾಡಬಹುದಂತ ಟೆಕ್ನಿಕ್ಸ್ ಇದೆ. ಸೊ ಅದು ಪೇಡ್ ಮಾಡಿ ನಾನು 9 ಇಯರ್ಸ್ ಬ್ಯಾಕ್ ನಾನು ಕಲ್ತಿದ್ದೆ. ಸೊ ಅದು ಇವಾಗ ಉಚಿತವಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಯಾರ್ಯಾರು ಇದ್ದಿದ್ದಾರೋ ಅವ್ರಿಗೆಲ್ಲರೂ ಶೇರ್ ಮಾಡಿ. ಇದರಲ್ಲಿ ಟೀಚರ್ಸು ಸಹ ಭಾಗವಹಿಸ್ಬೋದು. ಟೀಚರ್ಸ್ ಭಾಗವಹಿಸೋದ್ರಿಂದ ಅವ್ರ ಟೀಚರ್ಸ್ ಅವ್ರಿಗೆ ಹೋಗಿ ಅವ್ರ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದಕ್ಕೆ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವ್ರ ಮನೆಯಲ್ಲಿರುವಂಥ ಮಕ್ಕಳಿಗೆ ಎಲ್ಲನೂ ಹೇಳ್ಕೊಡಿ. ಅದು ಎಕೋ ಫ್ರೆಂಡ್ಲಿ ಆಗಿ ಮ್ಯಾನರ್ ಆಗಿ ಯೂಸರ್ ಫ್ರೆಂಡ್ಲಿ ಆಗಿ ಹೇಳ್ಕೊಡ್ತೇನೆ. ಆ್ಯಂಡ್ ಚಿಕ್ಕ ಮಕ್ಳು ಇರೋದ್ರಿಂದ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಮತ್ತೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರೋ ರೀತಿಯಲ್ಲಿ ಹೇಳ್ಕೊಡ್ತೀನಿ ಸರ್. ಅವ್ರಿಗೂ ಹ್ಮ್. ಇಂಟ್ರೆಸ್ಟಿಂಗ್ ಬರಬೇಕು, ಅವ್ರಿಗೂ ಧ್ಯಾನ ಮಾಡಬೇಕು ಅಂತ ಅನಿಸ್ಬೇಕು, ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಅನಿಸ್ಬೇಕು. ಈಸಿಯಾಗಿ ಟೆಕ್ನಿಕ್ಸ್ ಇರುತ್ತೆ. ಸೊ ದಟ್ ಅವರು ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಎಂಥ ಪೋರ್ ಸ್ಟೂಡೆಂಟ್ಸ್ ಇದ್ರೂ ಈಸಿಯಾಗಿ ಸ್ಕೋರ್ ಮಾಡುವಂಥ ಎಬಿಲಿಟಿ, ಮೋರ್ ದ್ಯಾನ್ ದಟ್ ಅವ್ರು ಸ್ಕೋರ್ ಮಾಡ್ತಾರೆ ಸರ್. ನೆಕ್ಸ್ಟ್ ಈಗ ವಿದ್ಯಾರ್ಥಿಗಳು ಟೀಚರ್ಸ್ ಎಲ್ಲ ಜಾಯ್ನ್ ಆಗಬೇಕು ಅಲ್ವಾ? ಹೌದು, ಹೌದು ಸರ್. ಮನೆಯಲ್ಲಿ ಎಲ್ಲ ಯಾರಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದೀರಿ ಅವ್ರನ್ನೆಲ್ಲ ತಂದು ಕೂರಿಸಿ ಮೇಡಮ್ ಅವರೆಲ್ಲ ಹೇಳ್ಕೊಡ್ತಾರೆ ನಿಮಗೆ. ಎಷ್ಟು ದಿನ ಇರ್ತದೆ ಮೇಡಮ್? ಎಷ್ಟು ಯಾವತ್ತೆಲ್ಲ ಇರ್ತದೆ? ಆದ್ರೆ ಥರ್ಸ್ಡೇ ಅಂತ ಹೇಳಿದ್ರೆ ಇದು ಫುಲ್ ಎಲ್ಲ ಸ್ವಾಧ್ಯಾಯ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಥರ್ಸ್ಡೇ ಮಾತ್ರ ನಂಗೊಂದು ಚಾನ್ಸ್ ಸಿಕ್ಕಿದೆ. ಸೊ ವೀಕ್ಲಿ ಥರ್ಸ್ಡೇ ಮಾಡ್ತಾ ಇದ್ದೀನಿ. ಅದೆಷ್ಟು ದಿನ ತಗೊಳುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದು ಮಕ್ಕಳ ಮೇಲೇನೂ ಸಹ ಡಿಪೆಂಡ್ ಆಗುತ್ತೆ ಸರ್. ಅವ್ರು ಕೇಳೋಂಥ ಕ್ವಶನ್ಸ್, ಅವ್ರ ಇಂಟ್ರಾಕ್ಷನ್ ಸೆಕ್ವೆನ್ಸ್ ಇರುತ್ತೆ. ಸೊ ಹಾಗಾಗಿ ಓಕೆ, ಹಾ ಮಾಡಿ ಮೇಡಮ್, ಒಳ್ಳೇದಾಗ್ಲಿ. ಹ್ಮ್. ಎಲ್ಲ ಸರ್. ಮಕ್ಕಳು, ಎಲ್ಲ ಸಣ್ಣ ಸಣ್ಣ ಮಕ್ಕಳು, ಕಾಲೇಜ್ ಮಕ್ಕಳು, ವಿದ್ಯಾರ್ಥಿ ಎಲ್ಲರನ್ನ ಎಲ್ಲರಿಗೂ ಶೇರ್ ಮಾಡಿ ಆ ಟೈಮಲ್ಲಿ ಜಾಯಿನ್ ಆಗಕ್ಕೆ. ಮತ್ತೆ ಯಾವತ್ತು? ಗುರುವಾರನ? ಗುರುವಾರ ಸರ್. ಗುರುವಾರ ದಿವಸ ಸಂಜೆ 6:30ಯಿಂದ 7:30ವರೆಗೆ ಮೇಡಮ್ ಅವರು ಕ್ಲಾಸ್ ಮಾಡ್ತಾರೆ. ಆಯ್ತಾ? ಆ, ಎಲ್ಲರೂ ಅದರ ಸದುಪಯೋಗ ಮಾಡ್ತಾರೆ. ಕರೆಕ್ಟಾ ಮೇಡಮ್? ಸರ್. ಓಕೆ ಮೇಡಮ್.